ಹಾಯ್ ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:30ಕ್ಕೆ ಎದ್ದು ರಾತ್ರಿ 9 ತನಕ ರೊಟೀನ್ ಹೆಂಗಿರುತ್ತೋ ಹೆಂಗಿಲ್ಲೋ ಅಂತ ನಿಮ್ಗಳೆಲ್ಲ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ ನೋಡಿ. ಟೈಮು 4:30 ಆಗೈತೆ. ಜಸ್ಟ್ ಇವಾಗ ಎದ್ದೀನಿ, ಲಾಗ್ ಚಲ್ ಮಾಡೀನಿ. ಬೆಳತಕ್ಕ ಕರೆಂಟ್ ಇಲ್ಲ ನೋಡಿ, ಇವಾಗ ಬಂದಾವ 4:20 ಆಗಿತ್ತು. ಕರೆಂಟ್ ಬಂದ ನೋಡಿ, 10 ನಿಮಿಷ ಆಯ್ತು ಕರೆಂಟ್ ಬಂದು. ಬೆಳತಕ್ಕ ಕುದಿ ನಿದ್ದಿನೇ ನೋಡಿ. ಕರೆಂಟ್ ಇರಬೇಕು ಚಲೋ. ಕದ ಅಂತಿರಲ್ರಿ. ಇವಾಗ ಶ್ರಾವಣಿ ಬ್ಯಾಗ್ ಪ್ಯಾಕ್ ಮಾಡ್ತಾವ್ರಿ, ಹೊಸ ಬ್ಯಾಗ್ನಾಗ ಹುಟ್ಟು ತುಂಬಿ ಕಂಡಪಟ್ಟಿ ಬುಕ್ ಅದಾವ್ರೀಗ. ಶ್ರಾವಣಿವು ಅದಕ್ಕೆ ದೊಡ್ಡ ಬ್ಯಾಗ್ ತೊಗೊಂಬಂದಿ ನೋಡಿ. ಶ್ರವಣ್ ಕುಮಾರ್ ಎಣ್ಣೆ ಗುಳಿಗೆ ಎಲ್ಲ ಅದಲ್ಲೇ ಹೋಗೋದು. ಮುಕ್ಕೊಂಬಿಟ್ಟು ರಾತ್ರಿ ಚಾಪಿ ಹಾಸ್ಕೊಂಡು ಹೋಮ್ವರ್ಕ್ ಬರ್ದಾಳ. ಒಲಿ ಭಾಳ ಅದಾವ್ರಿ. ಇವತ್ತು ಜಲ್ದಿ ಕೆಲಸ ಮಾಡ್ಕೊಂಡು ಹೊಲದ್ರಾತ ಅಂತೇಳಿ ಎದ್ದೀನಿ. ಇವತ್ತೇನು ಶನಿವಾರ, ಆಪಡೆ ಇರ್ತಾರೆ, ಜಲ್ದಿ ಬರ್ತಾರೆ. ಉಪ್ಪಿಟ್ಟು ಮಾಡಿಬಿಡ್ತೀನಿ. ರೊಟ್ಟಿ ಪಲ್ಯ ಉಂಡು ಚಪಾತಿ ಉಂಡು ಬೇಸರ ಆಗೈತವ್ರಿಗೆ. ಕರೆಂಟ್ ಬಂದ ಆರಾಮ್ ಮುಕ್ಕೊಂಡು ನೋಡಿ. ಬೆಳತಕ್ಕ ನಿದ್ದಿಲ್ಲ, ಒದ್ದಾಡ್ದ ಹುಡ್ರು ಕುದಿ ಆಗತ್ತೆ ರೀ. ಸಜ್ಜದಾಗ ಮುಕ್ಕೊಂಡ್ವಿ ಅಂದ್ರೆ ಏನೇ ಇರಲಿ ಒಂದು ಸ್ವಲ್ಪ ಗಾಳಿ ಬರ್ತಿತ್ತು ಸಜ್ಜದಾಗ. ಅಲ್ಲಿ ಮುಕ್ಕೊಂಡಿ ನೋಡಿ. ಹುಳ ಸೊಳ್ಳೆ ಭಾಳ ಕಡಿತಾವ್ರಿ ಅಲ್ಲಿ. ಗಾಳಿ ಇತ್ತಂದ್ರೆ ಕಡಲ ಗಾಳಿ ಇರ್ಲಿಕ್ಕೆ ಸಿಕ್ಕಾಪಟ್ಟೆ ಸೊಳ್ಳೆ ಕಡಿತಾವು. ನಿನ್ನೆ ಮುದ್ದೆ ಬಳಕೆ ಹೋಗಿದ್ದೆ ನಾ, ಉಪ್ಪು ತರಬೇಕಂತ ನಾ ಮಾಡಿದೆ. ಉಪ್ಪೇ ಖಾಲಿ ಆಗೈತೆ ನೋಡಿ, ಉಪ್ಪಿಲ್ಲ. ಈಗ ಉಪ್ಪು ತರಿಸಿ ಅಡುಗೆ ಮಾಡಿ ಕಟ್ಬೇಕು ಬುತ್ತಿ ಆಕಿಗೆ. ಅದರ ಜಲ್ಲಿ ಒಂದು ಹೋತಾಳ. ವಯಸ್ಸು ಬಾಂಡೆ ತಿಕ್ಕಿಟ್ಟವಡೆ ಶ್ರಾವಣಿ. ನಾನು ಮುದ್ದಕ್ಕೆ ಹೋಗಿದ್ದಿಲ್ಲ. ಒರಿಸಿ ಮ್ಯಾ ಡಬ್ಬ ಹಾಕ್ತೀನಿ. ವೆಡೆ ಹೆಂಗಳದ ಬಾಂಡೆ ಏನು ಭಾಳಿಲ್ಲ, ಬರೀ ಉಸು ಮನೆ ಕಸ ಹುಡ್ಕೊಳೋದು. ಅಲ್ಲಿಗೆ ಬರ್ತಾ ಬೀರಪ್ಪನ ದರ್ಶನ ಮಾಡಿಬಿಡೋಣ. ಹೊರಗೆ ಗಾಳಿ ನೋಡಿ, ಈಗ ಭಾಳ ದರ್ಶನ ಮಾಡ್ಕೊರಿ ಬೀರಪ್ಪಂದು. 2-3 ದಿನ ಎದ್ದು ನೋಡಿ. ಈಗ ಎಚ್ಚರ ಆಗುತ್ತೆ ನೋಡಿ, ತಾನೇ ಎಚ್ಚರ ಆಗುತ್ತೆ. ಇವತ್ತೇನು ಉಪ್ಪಿಟ್ಟು ಮಾಡಿದಾತು, 5ಕ್ಕೆ ಎದ್ದರಾತ ನಾ ಮಾಡಿದೆ. ಎಚ್ಚರಾತು ಎದ್ದು ನೋಡಿ. ನೋಡ್ರಿ ಇಲ್ಲೇ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿದೆ. ಪೋನೆ 6 ಗಂಟೆ ಆಯಿತು ಟೈಮನ್ನು. ಶ್ರಾವಣಿ ಕೂಡ ಎದ್ದಾಳ. ಶ್ರವಣ್ ಕುಮಾರ್ನು ಎದ್ದ ನೋಡಿ. ಕುಂತ ನಾವು ಅಟ್ಟು ಮ್ಯಾಗ ನೋಡ್ತಿರ್ಬೇಕು ಟೈಮನ್ನು. ಉಪ್ಪು ಮಾತ್ರ ತರ್ಸೋದಾಗಲ್ಲ ಅಂಥೇಳಿ ಊಟಕ್ಕೆ ಬುತ್ತಿಗೆ ವ್ಯವಸ್ಥೆ ಮಾಡಿ ನೋಡಿ. ಹೆಂಗೆ ಮಧ್ಯಾಹ್ನ ಬರ್ತಾಳ ಅಂಥೇಳಿ. ಇದು 2 ಚಪಾತಿ ಇದ್ದು, 2 ಚಪಾತಿ ಬೆಲ್ಲ ಹಾಕಿ ಕೂಸಿದೆ. ಚಕೋಲಿ ಟೈಪ್ ಆಗತ್ತೆ ರೀ. ಉಂತಾಳ ಅಂತೇಳಿ ತುಪ್ಪ ಹಾಕಿ ಕಟ್ಟಿದ್ರಾತ ಅಂತೇಳಿ ಹಾಯ್ ಮಾಡಾಕತ್ತಾನ ಶ್ರವಣ್ ಕುಮಾರ. ನಿದ್ದಿಗನ್ನಾಗಿದ್ದ. ಹಾಯ್ ಗುಡ್ ಮಾರ್ನಿಂಗ್ ಅಂತೇಳಿ ಅಂದೆ. ಮನೆಯಿಂದ ಮೈಕ್ ಹಾಕ್ಯಾರಿ, ಬೀರಪ್ಪನ ಗುಡಿ ಮ್ಯಾಗ ಮೈಕ್ ಹಾಕ್ಯಾರ. ಹಿಂಗಾಗಿ ವಯಸ್ಸವ್ರು ಕೊಡಾಕತ್ತಿ ನೋಡಿ. ಈ ಕಡೆ ಆಕಿಗೆ ಬುತ್ತಿಗೆ ಅವಸ್ಥೆ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಉಪ್ಪಿಟ್ಟಿಗೆಲ್ಲ ಇಟ್ಟಿದ್ದೆ, ಉಪ್ಪಿಟ್ಟೆ ಮಾಡ್ಬೇಕು ಅಂತೇಳಿ. ಉಪ್ಪಿಲ್ರಿ, ಮತ್ತು ಉಪ್ಪು ಈ ಮುಂಜಾನೆ ಯಾರ ಮನೆ ಉಪ್ಪು ಅಂತೇಳಿ ಕೋಲೆ ಅಂತೇಳಿ ಇದ್ದಿದ್ರಾಗ 2 ಚಪಾತಿ ಇದ್ದು ಬೆಲ್ಲ ಹಾಕಿ ಖುಷಿನಿ. ಅದು ಇದು ಅನ್ನಲ್ರಿ ಮಕ್ಕಳು, ಯಾವ್ದಿದ್ರು ಓಕೆ. ಅದೇ ಬೇಕು ಇದೇ ಬೇಕು ಅನ್ನಲ್ಲ. ಬರ್ರಿ ಇವಾಗ ಶ್ರಾವಣಿನ ಜಾಕ ಮಾಡಿಸ್ಬೇಕು ನೋಡಿ. ಲೈಟ್ನ ಹಚ್ಚಿನಿ, ಹಿಂದೆ ಒಲೆ ಹಚ್ಚಿ ನೀರು ಕಾದಾವು. ನೀರು ಕಾದಕ್ಕೆ ಹಾಕಿ ಕಾದ ನೋಡಿ. ಈ ಒಲೆ ಹಾರಕ್ಕೆ ಬಂತ ಆ ಕಡೆ ಕಟ್ಟಿಗೆ ಹಾಕಿದೆ. ಕಟ್ಟಿಗೆ ಹಾಕಿದ್ನಿ ಅಂದ್ರೆ ಹತ್ತತ್ತು ನೋಡಿ. ನೋಡ್ರಿ ಶ್ರಾವಣಿ ಸ್ಕೂಲಿಗೆ ರೆಡಿ ಆದ್ಲು, ಹೊಂಟಾಳ. ಲೂಸ್ ಮಾಡೋದನ್ನು ಲೂಸ್ ಮಾಡೋದು. ಎಷ್ಟು ಬುಕ್ಕ ತುಂಬಿ ಇವತ್ತು ಬಂದು ಬುಕ್ಕ ತೆಗಿ. ದಿನ ಬುಕ್ಕ ಹೋದ್ರೆ ಹಾಂ ಚೆಕ್ ಮಾಡ್ಸ್ಕೊಂಡು ತಗೋದು ಬಿಡು. ಅದು ಹೆಂಗೆ ನೋಡಿ ಲೂಸ್ ಮಾಡೋದು ಮಾಡು. ಟೈಮ್ ಆಗೈತೆ ಹೋಗು. ಕರೆಕ್ಟ್ ಆಯ್ತಾ? ಖುಷಿ ಆಯ್ತಾ? ಹೋ ಬಾಯ್ ಚಿನ್ನು, ಬಾಯ್ ಚಿನ್ನು. ಮಧ್ಯಾಹ್ನ ಬರ್ತೀನಿ ಇವತ್ತ. ಹೋ ಹುಷಾರ. ಓಹ್ ಬಾಯ್ ಚಿನ್ನು. ಬ್ಯಾಗ ವಜ್ಜಾಗೈತೆ ಆಕಿಗೆ. ಡ್ರೆಸ್ ಇಸ್ಕೊಂಬ, ಡ್ರೆಸ್ ಕೊಡ್ತೀನಿ ನೋಡು, ಸಾಲಿ ಡ್ರೆಸ್ ಇನ್ಫಾರ್ಮ್. ಬರ್ರಿ ಶ್ರಾವಣಿ ಓದ್ಲು. ಶ್ರವಣ್ ಕುಮಾರ್ ಹೋಮ್ವರ್ಕ್ ಬರೆಯಕತ್ತಾನ. ಒಂದು ಕೂಡ ಜಾಕ ಮಾಡಿಸ್ತೀನಿ. ಎಲ್ಲ ಕೆಲಸ ಆಗೈತೆ ನೋಡಿ. ಇವತ್ತು ಶ್ರಾವಣ ಹೋಗು ಹೊತ್ತಿ ಅಷ್ಟು ಉಪ್ಪಿಟ್ಟು ಮಾಡಬೇಕು. ಕೂಸು ಬಟ್ಟೆ ಮಡ್ಚಿಟ್ಟು ನೋಡಿ.
ಅಟ್ಟ ಮ್ಯಾಗಿದ್ದು ರೀ ಹೊಸು ಬಟ್ಟೆ ಮಾಡಿ ಹಾಕಿ ಮತ್ತು ಶ್ರಾವಣ ಜಾಕ ಮಾಡಿಸಿ ನಾ ಜಾಕ ಮಾಡಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಟೈಮ್ 6:15 ಆಗೈತಿ. ಇವತ್ತು ಶನಿವಾರ ಅಲ್ಲ, ಜಲ್ದಿ ಬರ್ತದೆ ಬಸ್, ಅದಕ್ಕೆ ಜಲ್ದಿ ಕಳಿಸಿ ನೋಡಿ. 6:15ಕ್ಕೆ ಬರ್ತೈತೆ ಅಂತೀರ ವ್ಯಾನ್. ನೋಡಿ ಅಷ್ಟು ಬಟ್ಟೆ ತೊಳೆದಾಕೀನಿ, ಹಿಂದಿಂದ ಎಲ್ಲ ಕಸ ಕ್ಲೀನಾಗಿ ಕಸ ಗುಡಿಸಿ. ಶ್ರವಣ ಜಾಕ್ ಆಗೈತೆ ರೀ, ಸಾಲಿ ರೆಡಿ ಆಗ್ಯಾನ. 8:15 ಟೈಮು. ಅಂದು ಕೂಡ ಜಾಕ್ ಆಗೈತೆ. ಆಂಜನೇಯ ಈಗ ಅಲ್ಲಿ ಹೋಗಿ ಬರ್ಬೇಕಂದು, ಇವತ್ತು ಶನಿವಾರ ಅಲ್ಲ, ಹನುಮಪ್ಪಗೆ ಹೋಗಿ ಬರ್ಬೇಕಂದೆ. ಇವು ಊಟ ಮಾಡಿಸಿ ಹೊರಗೆ ಹಾಕ್ತೀನಿ ರೀ. ಅವನಲ್ಲಿ ವ್ಯಾನ್ ಬರ್ತಲ್ಲ, ಅಲ್ಲಿ ಕುಂದ್ರಿಸಿ ನಾಲ್ಕು ದೇವ್ರಿಗೆ ಹೋಗ್ತೀನಿ. ನೋಡ್ರಿ ಅವ್ನು ಕಿಡಿಗ್ಯಾಡ್ ನೋಡ್ರಿ, ಹಿಂಗೆ ಮಾಡ್ಕೋತಾನೆ. ಕ್ಯಾನ್ ಮುರಿದಿ ಬಾ ನಾಷ್ಟ ಮಾಡೀನಿ ರೀ. ಈಗ ಶ್ರವಣ ಹೋಗಿ ಉಪ್ಪು ತೊಗೊಂಬಂದ್ರಿ. ಸಣ್ಣ ಉಪ್ಪು ಒಂದು ದೊಡ್ಡ ಉಪ್ಪು ನಾನು 50 ರೂಪಾಯಿ ಕೊಟ್ಟೀನಿ. 30 ರೂಪಾಯಿ ಹೊತ್ತು ನಾನು 2 ರೂಪಾಯಿ ತಿಂದು ರೀ. ಏನು ಮಾಡ್ತೀರಿ, ಅವ್ನ ಅಂಗಡಿ ಕಸ್ರಿ ಅದೇ ಹಣೆ ಬಾರಿ. ಹಾಗೆ ಬಟ್ಟೆ ಕಸ್ಟಮರ್ ಒಂದು ಬಂದರು. ಈಗ ಬಿಸಿ ಬಿಸಿ ಉಪ್ಪಿಟ್ಟು ಮಸ್ತ ರೆಡಿ ಆಗೈತೆ ನೋಡಿ. ಶ್ರಾವಣ ನಾಷ್ಟ ಮಾಡಿಸಿ ಬುತ್ತಿ ಕಟ್ತೀನಿ. ನೈಟಿ ಒಯ್ಯಕ್ಕೆ ಬಂದಿದ್ರು, ನೈಟಿ ಭಾಳ ಕಮ್ಮಿ ಕೇಳಿದ್ರು. ಹಿಂಗಾಗಿ ಅವ್ರಿಗೆ ನಮಗೆ ಪುರಾಡಿಸ್ಲಿಲ್ಲ, ಕೊಡಲಿಲ್ಲ ನೋಡಿ. ಒಂದು ಜೋಡು ಲಂಗ ವ್ಯಾಪಾರ ಅದು ರೀ. ಮುಂಜಾನೆ ಬೆಳಗ್ಗೆನೆ ಇವಾಗ ಕರೆಕ್ಟ್ 8:30 ಆಗೈತೆ. ಒಂದು ಜೋಡು ಲಂಗ ವ್ಯಾಪಾರ ಅದು. ನೈಟಿ ಅವ್ರಿಗೆ ನಮಗೆ ಭಾಳ ಕಮ್ಮಿ ಕೇಳಕತ್ರು. ರೇಟ್ ಕೇಳಿದ್ರೆ ಏನು ಕೊಡ್ತೀರಿ ಹೇಳ್ರಿ. ಎಲ್ಲ ನೋಡ್ತಿರಲ್ಲ ಜೀವನ ಹೆಂಗೆ ಕಷ್ಟ ಐತಿ ನೋಡಿ. 8:30 ಆಗೈತೆ. ಬರೀ ಊಟ ಮಾಡಿಸಿ ನಾನು ಕೂಡ ದೇವ್ರಿಗೆ ಬಂದು ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಶ್ರವಣ ಬಾ ಊಟ ಹಾಕೊಡ್. ಸಾಲಿಗೆ ಹೋಗಲ್ಲ ಯಾವಾಗ? ಸೋಗ್ ಮಾಡಾಕ 1 ನಂಬರ್ ಅದ ನೋಡಿ. ಈಗ 8:30 ಆಗೇ ಐತಿ. ಅಮ್ಮ ಫೋನ್ ಹಚ್ಚಿದ್ಲು, ಎತ್ತಿಲ್ಲ ನೋಡು. ಬಾಗಲಕೋಟೆ ಆಂಟಿಯರ್ ಫೋನ್ ಹಚ್ಚಿದ್ರಿ, ಇವು ಶ್ರಾವಣ ನೋಡ್ಬೇಕಂತೇಳಿ. ಅದು ವಿಡಿಯೋ ಕಾಲಿಂಗ್ ಸೆಟ್ಟಿಂಗ್ ಇಲ್ಲಲ್ಲ, ಹಿಂಗಾಗಿ ಸೆಟ್ ಮಾಡಿಸಿಲ್ಲ. ವಿಡಿಯೋ ಕಾಲಿಂಗ್ ಎತ್ತಕ್ಕೆ ಬರಲ್ಲ. ಅದಕ್ಕೆ ಯಾಕಮ್ಮ ಅಂದೆ, ಶ್ರಾವಣ ನೋಡಂಗಾಗೈತೆ ಅಮ್ಮ ತರಲೇನಾ ಅಂತಂದ್ಲು. ಬಾಗಲಕೋಟೆ ಅಮ್ಮ ಹೆಂಗೆ ಗೊತ್ತು ನಿನಗೆ? ನೋಡಿ ನಾ ಬಾಗಲಕೋಟೆ ಆಂಟಿ ಅಂದೆಲ್ಲ, ಇವಾಗ ಬಾಗಲಕೋಟೆ ಅಮ್ಮ. ಹಾಯ್ ಅಮ್ಮ. ಅಮ್ಮ ನಾಷ್ಟ ಆತಂಕ ಕೇಳು. ನಾ ಸ್ಕೂಲಿಗೆ ಹೋಗ್ತೀನಮ್ಮ ಇವಾಗ. ಸ್ಕೂಲ್ ಅನ್ನೋ ಮರೆಯ ಬಾ. ಸಾಕು ಬಾ. ಟಮಾಟಿ ಉಣ್ಣಲ್ಲ, ಮೆಣಸಿನ್ಕಾಯಿ ಉಣ್ಣಲ್ಲ ಅಂದ್ರೆ ಹೆಂಗೋ ಶ್ರಾವಣ್ ಕುಮಾರ? ನಾ ಉಣಿಸ್ ನಡೀನಿ ನೋಡ್ರಿ. ಇಷ್ಟು ನೈಟಿ ಹೊಲಿಗೆ ಹಾಕಬೇಕು, ಅಷ್ಟು ಪಿಕೋ ಹಾಕಬೇಕು. ಒಂದಿಷ್ಟು ಈಗ 160 ರೂಪಾಯಿ ಟಿಚ್ ಮಾಡಿ ಮ್ಯಾಕ್ ಇಟ್ಟು ನೋಡಿ. 2 ಲಂಗ ಟಾಪ್ಗಳು ಹಿಡಿದ್ವಲ್ಲ, ಮೊನ್ನೆ ಟಾಪ್ ಹಿಡ್ಯಾಕೆ ಕುಂತ್ಯ, ಯಾಕೋ ಹೊಲಿಯೋಕ್ಕೆ ಬೋರ್ ಅನ್ನಿಸ್ತು, ಹೊಲಿಲಿಲ್ರಿ ಅಂತ ಹೇಳಿದ್ನೆಲ್ಲ. ಅವೆಲ್ಲ ಹಿಡಿದು ನೋಡಿ. 3 ಟಾಪ್ ಹಿಡ್ದೆ, 2 ಲಂಗ ಹೊಲಿ ಹಾಕಿದೆ. 160 ರೂಪಾಯಿ ಆಯ್ತು ಅದು. ಈಗ ನಾವು ಇಷ್ಟು ನೈಟಿ ಹೊಲಿ ಹಾಕ್ಬೇಕು. 8 ನೈಟಿ ಅದಾವೆ, ಪಿಕೋ ಹಾಕೋ ಅದಾವು. ಟೈಮು 11:30 ಹಾಕಿ ಬಂದೈತೆ. ಲೈವ್ ಚಾಲು ಮಾಡಬೇಕು ರೇಖಾ ಟೈಲರಿಂಗ್ ಚಾನಲ್ಕ. ಹಿಂಗಾಗಿ ಬಿಟ್ಟು ಇವತ್ತು ಜಲ್ದಿ ಕೆಲಸ ಆಗೈತೆ ಅಂದಕ್ಕೆ ಆಗೈತೆ ನೋಡಿ. ಹಂಗೆ ಬಟ್ಟೆ ಕಸ್ಟಮರ್ ಬರೋದು ನೋಡೋಣ್ರಿ ಹೆಂಗಾಗತ್ತನ್ನ. ಉಪ್ಪಿಟ್ಟಿನ ಬಗು ನೀವೆಲ್ಲ ಇದ್ದು ತಿಕ್ಕಬೇಕಾಗಿತ್ತು. ಇವಾಗ ಲೈವ್ ಮಾಡ್ತೀನಿ ರೀ. 1 ತಾಸು ಲೈವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ 2 ಗಂಟೆಗೆ ಅವ್ರು ಶ್ರಾವಣ್ ಕುಮಾರ್ ಬರ್ತಾರೆ. ಅಡುಗೆ ಎಲ್ಲ ಮಾಡಬೇಕಲ್ಲ. ಅವಾಗ ಮತ್ತು ದೇವ್ರಿಗೆ ಹೋಗಿ ಬಂದು ಹಂಗೆ ದೇವ್ರ ಪೂಜೆ ಮಾಡಿ ದೇವ್ರಿಗೆ ಹೋಗಿ ಬಂದು ಶ್ರಾವಣಕ್ಕೆ ಕಳಿಸಿ ಹಾಗೆ ಟಿಚ್ ಮಾಡಕ್ಕೆ ಕುಂತೀನಿ ರೀ. ಒಂದು ಸ್ವಲ್ಪ ಹೊತ್ತು ಕರೆಂಟ್ ಹೋಗಿದ್ದು 10:30 ಕುಂತೀನಿ ಟಿಚ್ ಮಾಡೋಕೆ. 10:30 11:30 ತನಕ 1 ತಾಸು ಆಯ್ತು. ನಾನು ವಿಡಿಯೋ ಚಾಲು ಮಾಡಲಿಲ್ಲ ಅವಾಗ. ನೋಡೋಣ ಬರ್ರಿ ಇವತ್ತಿನ ರೊಟೀನ್ ಎಷ್ಟು ಹೋಗುತ್ತಾ, ಎಷ್ಟು ಟಿಚ್ ಮಾಡ್ತೀನಿ. ನಿಮಗೇನಾದರೂ ಟೈಲರಿಂಗ್ ಎಷ್ಟು ಟಿಚ್ ಮಾಡಿದೆ, ಎಷ್ಟು ಅಮೌಂಟ್ ಹೊಲಿದೆ ಅನ್ನೋದು ಬೇಕಿದ್ರೆ ರೇಖಾ ಟೈಲರಿಂಗ್ ಚಾನಲ್ ಒಳಗೆ ಹಾಕಿರ್ತೀನಿ, ಅಲ್ಲಿ ವಿಸಿಟ್ ಮಾಡಿ ನೋಡಿ. ಬರ್ರಿ ಲೈವ್ ಮುಗಿಸ್ಕೊಂಡು ಬರ್ತೀನಿ. ಎಲ್ಲ ಒಣಗಿ ಹಾರಾಡಕತ್ತಿದ್ದು ತೊಗೊಂಬಂದು ನೋಡಿ. ಒಳ್ಯಾಕ ತೊಗೊಂಬಂದಿಟ್ಟು ಮಡಚಬೇಕು. ಆ ಕಡೆ ಶ್ರಾವಣಿ 1:30 ಆಗೈತೆ. 2 ಗಂಟೆಗೆ ಶ್ರಾವಣಿ ಕುಮಾರ್ ಬರ್ತಾರೆ. ಒಂಟೆ ಅಡುಗೆ ಮಾಡಿದ್ರತ್ತಂತ ಅಡುಗೆ ವ್ಯವಸ್ಥೆ ಮಾಡಕತ್ತೀನಿ ರೀ. 1 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದೆ. 11:30 ಲೈವ್ ಹೋದಕ್ಕೆ 12 ಆಗಿತ್ತು. ಏನು ಮಾಡತ್ರಿ, ಅರ್ಧ ತಾಸು ಲೈವ್ ಇದ್ದೆ, ಯಾರೂ ಜಾಯಿನ್ ಆಗಲಿಲ್ಲ. ಲೈವ್ ಎಂಡ್ ಮಾಡಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ 1 ಗಂಟೆಗೆ ಅಡುಗೆ ಮಾಡಕತ್ತೀನಿ ರೀ. ಈ ಕಡೆ ಫ್ರಿಜ್ನಾಗ ಒಂದಿಷ್ಟು ಡಬ್ಬಿಗಳು ಖಾಲಿ ಮಾಡ್ಕೊಂಡು ಇದ್ದು ಕಾಳು ಹಾಕಿಡೋದು.
ಕ್ಲೀನ್ ಮಾಡಿ ಫ್ರಿಜ್ ಕ್ಲೀನಿಂಗು ಅರ್ಧ ಮಾಡೀನಿ. ಒಂದಿಷ್ಟು ಅಕ್ಕಿ ಎಣ್ಣೆ ಹಾಕಿದೆ ಇವಾಗ 1:30ಗೆ. ದೋಸೆ ಮಾಡಿದ್ರೆ ಅದು ನಾಳೆಗೆ ಸಂಡೇ ಇರುತ್ತೆ ಅಂಥೇಳಿ ಅಕ್ಕಿ ಎಣ್ಣೆ ಹಾಕ್ಕೊಂಡಿನಿ ರೀ. ನೆನಿಲ್ಲವು 5 ತನಕ ಮಿಕ್ಸರ್ಗೆ ಹಾಕ್ತೀನಿ. ಈ ಕಡೆ ಮೊಟ್ಟೆ ಕುದಿಯಾಕಿಟ್ಟೀನಿ. ಒಂದು 6 ಮೊಟ್ಟೆ ಇದ್ದು ರೀ. 6 ಮೊಟ್ಟೆ ಇದ್ದು ಭಯಂಕರ ಕೈ ಸುಡ್ತೈತೆ ನೋಡಿ. 6 ಮೊಟ್ಟೆ ಇದ್ದು ಕುದಿಯಾಕಿಟ್ಟೀನಿ. ಈ ಕಡೆ ಅನ್ಕಿಟ್ಟೀನಿ. ಅನ್ಕಿಟ್ಟು ಅಕ್ಕಿ ತೊಳ್ಕೊಂಬರಕ್ಕೆ ಹೋಗೀನಿ ರೀ. ಇದು ಮಾಡಿ ದೋಸೆಗೆ ಹಾಕಕ್ಕೆ ಹಿಂಗೆ ರೇಷನ್ ಅಕ್ಕಿ ನೆನೆ ಹಾಕೀನಿ. ತೊಳ್ಕೊಂಬರಕ್ಕೆ ಹೋಗಿ ನೋಡಿ ಅನ್ನೆಲ್ಲ ಉಕ್ಕು ಬಂದು ಚೆಲ್ಲಿಬಿಟ್ಟೆ ದೊಡ್ಡ ಒಲಿಗೆಲ್ಲ. ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು. ಬರೀ ಅನ್ನ ಮಾಡಿ ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಮತ್ತು ಶ್ರಾವಣಿ ಶ್ಯಾಮ್ಕುಮಾರ್ ಬರ್ತಾರೆ. ಇನ್ನು ಹೊರಗಿನ್ನೂ ಅಲ್ಲೇ ಐತ್ರಿ ಕೆಲಸ. ಕರೆಂಟ್ ಒಂದು ಹೋಗ್ಬಿಟ್ಟು ನೋಡಿ ಹೊಲಿಬೇಕಂದ್ರೆ ಕರೆಂಟ್ ಹೋಗ್ಯ. ಇವಾಗ ಅಡುಗೆ ಮಾಡ್ಕೊಂಬಿಡ್ತೀನಿ. ಇವಿಷ್ಟು ಎತ್ತಿಡ್ತೀನಿ ರೀ. ಇವಿಷ್ಟು ಎತ್ತಿಟ್ಟು ಇವಿಷ್ಟು ಎಷ್ಟಾಗುತ್ತೋ ಅಷ್ಟು ನೈಟಿ ಕಟ್ ಮಾಡ್ಕೊಂಡು ಪಿಕೋ ಹಾಕೋದಾದ್ರೆ ಪಿಕೋ ಹಾಕ್ತೀನಿ. ನೈಟಿ ಹೊಲಿಗೆ ಹಾಕೋದಾದ್ರೆ ಹೊಲಿಗೆ ಹಾಕ್ತೀನಿ. ಟೈಮು ಪೋಣೆ 2 ಗಂಟೆ ಆಯ್ತು ನೋಡಿ. ಟೈಮ್ ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ ನೋಡಿ. ಒಬ್ರೊಬ್ರು ಹೊತ್ತು ಹೋಗಲ್ಲ ಅಂತಾರೆ. ನಮಗೆ ಹೊತ್ತು ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ ರೀ. ಏನು ಮಾಡೋಕ್ಕಾಗಲ್ಲ. ಒಬ್ರೊಬ್ರು ಹೊತ್ತು ಹೋಗಲ್ಲ ಅಂತ ಎಷ್ಟು ಅಲ್ಲಿ ಕುಂತು ಇಲ್ಲಿ ಕುಂತು ಟೈಮ್ ಪಾಸ್ ಮಾಡ್ತಾರೆ. ನಮ್ಮನ್ನು ನೋಡಿ ಹೊತ್ತು ಸಾಲಲ್ಲ ನಮ್ಮ ಕೆಲಸ ಮಾಡೋಕೆ. ಮನೆಯಾಗ ಯಾವ್ದಾರ ಕೆಲಸ ಮಾಡಾಕತ್ತೀವಿ ಹೆಣ್ಮಕ್ಳಿಗೆ ಹೊತ್ತೇ ಸಾಲ ನೋಡಿ. ಅನ್ನ ಮ್ಯಾಗ ಒಂದು ಮುಚ್ಚಬೇಕು ಉಕ್ಕು ಬರಾಕತ್ತಿತ್ತಲ್ಲ ತೆರೆದೀನಿ. ಕರೆಂಟ್ ಇಲ್ಲರಾಗೇ ಫ್ರಿಜ್ ಕ್ಲೀನ್ ಮಾಡ್ತೀನಿ ರೀ. ಹಂಗೇನಾರ ಕರೆಂಟ್ ಇದ್ದು ಅಂದ್ರೆ ಬಟನ್ ಬಂದ್ ಮಾಡಿ ಚುಚ್ಚು ತೆಗೆದು ಫ್ರಿಜ್ ಕ್ಲೀನ್ ಮಾಡ್ತೀನಿ ನೋಡಿ. ಯಾಕಂದ್ರೆ ಹವಾ ಹೋಗುತ್ತಂತ ಹೇಳ್ತಾರೆ. ಹವಾ ಹೋಗುತ್ತಂತಾರೆ. ಹಿಂಗಾಗಿ ತೆರೆದು ಬಿಡಲ್ಲ. ಈ ಥರ ಐತೆ ನೋಡಿ. ಫೈನಲ್ಲಾಗಿ ಕಾಳು ಕಡಿ ಹಾಕಿದ್ರಾಗ ಇಟ್ಟೀನಿ ರೀ. ನಮಗೆ ಭಾಳ ಖರ್ಚಾಗಲ್ಲ. ಜಾಸ್ತಿ ಕಾಳು ಕಡಿಯಾಗನ ಹುಳ ಆಗಿಬಿಡ್ತಾವೆ. ಶ್ರಾವಣಿಗೆ ಕೂಡ ಜಸ್ಟ್ ಬಂದು ಮಾರಿ ತಕ್ಕು ವರ್ಷಕೊಳಕತ್ತಾವಡಿ. ಆಕೆಗೆ ಊಟಕ್ಕೆ ಕಾಯಿ ಕೊಡ್ತೀನಿ ರೀ. ಬಿಸಿ ಅನ್ನ ಶೇಂಗಾ ಖಾರ ತುಪ್ಪ ಹಾಕಿ ಕೊಟ್ಬಿಡ್ತೀನಿ ರೀ. ಈಗ ಕರೆಂಟು ಇಲ್ಲ. ಇನ್ನು ಅದು ಮಿಕ್ಸಿ ಅದು ಹಾಕೋ ಮಸಾಲೆ ಅದು ಮಾಡಬೇಕು ತತ್ತಿ ಸಾಂಬಾರ್ಕ. ಬರೀ ಶ್ರಾವಣಿ ಬಂದೆಮ್ಮ. ಏನಮ್ಮದು ಎದ್ರದ್ದು ಲಂಗ ಹೊಲಿಗೆ ಹಾಕಿದ್ನ್ಯಾ ಅದ್ರದ್ದು ಬಂದೈತೆ. ಹೆಂಗಿತ್ತ ಸ್ಕೂಲು? ನಾಳೆಗೆ ಐತೆ ಇಲ್ಲ? ಎಷ್ಟಕ್ಕೆ ಹೋಗಿ ಎಷ್ಟಕ್ಕೆ ಬರೋದು? ಹೌದಾ, ಸರಿ ಹೋಗ್ತೈತಿ. ಓದ್ಕೊಯವ್ವ. ಹೇಳ್ಯಾರ ನೀ ಏನಂದಿ? ಹಾಂ, ತೆಲಿಕ್ಲೇನು ಸುಸ್ತಾಯ್ತು. ಸ್ವಲ್ಪ ಊಟ ಉಂಡು ಆಟ ಆಡು. ಈ ಸಂಜಿನ್ಯಾಗ ಎಲ್ಲ ಹೋಮ್ವರ್ಕ್ ಬರೆಯಾಕತ್ತಿ. ನಾಳೆ ಟ್ಯೂಷನ್ ಹೋಮ್ವರ್ಕ್ ಐತೇನು? ಹಾಂ, ಹೋಮ್ವರ್ಕ್ ಮಾಡ್ಕೊ. ಕ್ಲಾಸ್ ಹೋಮ್ವರ್ಕ್ ಬಿಡು, ಟ್ಯೂಷನ್ ಹೋಮ್ವರ್ಕ್ ಮಾಡ್ಕೊ. ನಾಳೆ ಒಳ್ಳೆ ಎಷ್ಟಕ್ಕೆ ಬಿಡ್ತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ನಾಳೆಗೆ ಸಾಲಿಗೆ ಹೋಗಿ ಒಳ್ಳೆ ಯಾವಾಗ ಬಂದು ಮಾಡ್ತೀವ? ಬರೀ ಚೌಳಿಕಾಯಿ ಸೋಸು ಅದಾವು. ಕಾಯಿಪಲ್ಲೆ ಇಷ್ಟ ಆಯಿತು. ಟಮಾಟಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಬಿಟ್ರೆ ಮತ್ತೇನು ಕಾಯಿಪಲ್ಲೆ ನೋಡಿ. ಚೌಳಿಕಾಯಿ ಒಂದೈತೆ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮಾಡ್ಕೊಂಡೆ. ಸಂಜೆಗೆ ಒಂದು 4 ರೊಟ್ಟಿ ಮಾಡಿದ್ರಾತಂತೇಳಿ ಈಗ ಅಕ್ಕಿ ಒಂದು ನೆನೆಯಾಕೆ ಇಟ್ಟಿನಿಲ್ಲ. ಮಿಕ್ಸರ್ಗೆ ಹಾಕ್ಬೇಕು ಸಂಜೆ ಮುಂದೆ. ಮತ್ತು ಅನ್ನ ಸಾಂಬಾರು ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದು ನೋಡಿ. ಎಷ್ಟು ಹೊಲಸಿತ್ತು ರೀ. ಅಡುಗೆ ಮನೆ ಹೊಲಸಿಟ್ಟಿತ್ತು. ಬಟ್ಟೆನೂ ಮಡಿಚಿ ಇಟ್ಟೆ. ಇನ್ನು ಹೊರಗಿಂದಿಷ್ಟು ಕ್ಲೀನ್ ಮಾಡಿ ಹಿಂಗಾಗಿ ಟೈಮ್ ಆಗಿಬಿಡ್ತು ನೋಡಿ. ಬಿಸಿ ಅನ್ನ ಮಾಡೀನಿ ನೋಡಿ. ಸಾಂಬಾರು ರೆಡಿ ಆಗೈತೆ. ತತ್ತಿ ಸಾಂಬಾರು ಸ್ವಲ್ಪ ಮಾಡೀನಿ ರೀ. ನಾಳೆಗೆ ಆಯ್ತಾರ ಉಣ್ಣಲ್ಲ ಅವು ಮನ್ಯಾಗ. ಅದಕ್ಕೆ ಸಂಜೆ ಮುಂದಿಟ್ಟು ರೊಟ್ಟ್ಯಾಗ ಇವಾಗ ಸ್ವಲ್ಪ ಅನ್ನದಾಗ ಉಣ್ತಾರ ಅವರು. ಹಪ್ಳ ಹುರಿದಿದ್ದೀನಿ ರೀ. ಒಂದಿಷ್ಟು ಅವಾಗೋ ತಂದು ಓದಿದ್ದೇವೆ. ಹಪ್ಳ ಹುರಿದಿದ್ದೆ. ಅವನ್ನ ಒಂದಿಷ್ಟು ತಿಂದಾರೀಗ. ತಿಂದು ದರ್ಜಿರಂಗೆ ಹೇಳಕತ್ತಾರ ನೋಡಿ ಅವರು. ಹಂಗೆ ಇದು ಉಳ್ಳಾಗಡ್ಡಿ ಹುರ್ಕೊಳಕ್ಕೆ ಹೋದ್ನ ಸಾಂಬಾರಿ ಮಸಾಲೆ ರೆಡಿ ಮಾಡಿದಾಗ ಹುರಿದಿದ್ದೆ. ತಿಂದಾರ. ಇನ್ನೊಂದಿಷ್ಟು ಇಟ್ಟ ನೋಡಿ. ಅದೇ ಸ್ವಲ್ಪ ಎಣ್ಣೆ ಹಾಕಿ ಕೊಳಸಾಡಿದ್ದೀನಿ ರೀ. ಇದ್ರಾಗ ನಾನು ಸ್ವಲ್ಪ ಅದ ನನ್ನ ಪಾಲಿದು ನಾ ತಿಂದಿಲ್ಲ. ಅವರೇ ತಿಂತಾರೆ ನೋಡಿ. ಹೊರಗೆ ಹೋಗಿ ಜಗಳ ಮಾಡಾಕತ್ತಾರ ನೋಡಿ. ಬರ್ರಿ ಪಡ್ಸಾಲಿ ಇಟ್ಟು ಉಸು ಬಟ್ಟೆ ಎತ್ತಿಟ್ಟು
ನೈಟಿ ಹೊಲಿಗೆ ಹಾಕಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಎಲ್ಲ ರೆಡಿ ಮಾಡ್ಕೊಂಡು ಹಿಂಗೆ ತೋರಿಸ್ಬೇಕು, ಲಂಗಗಳು ನೈಟಿಗಳು ತೋರಿಸ್ಬೇಕು ಅಂತ ವಿಡಿಯೋ ಮಾಡಕ್ಕೆ ಕುಂತ್ರ ಕರೆಂಟ್ ಒಂದು ಎಷ್ಟು ಕಾಡ್ತಾವೆ. ಮಳೆ ಗಾಳಿ ಇದ್ದೈತಿ, ಟೈಮ್ 5 ಆಗೈತಿ. ಅವಿಷ್ಟು ಅಲ್ಲೇ ಕುಂತು ತೋರ್ಸಮ್ಮ. ಅವು ಉಸು ಒಲಿದು ಅಲ್ಲೇ ಕುಂತು ಶ್ರಾವಣಿ ಶಾಂಕುಮಾರ್ ನಿದ್ದೆ ಆಯ್ತು. ನಂದೇನೋ ಆಗಿ ನೋಡಿ ಏನು ಮಾಡೋದು, ಬರೀ ಕರೆಂಟ್ ಬರ್ತಾನೆ ಈಗ ಯಾವುದೇ ಕೆಲಸ ಇಲ್ಲ. ಕರೆಂಟ್ ಬಂದು ಅಂದ್ರೆ ಈ ವಿಡಿಯೋ ಪಟ ಏನಾರ ಮಾಡ್ಕೊಂಡೇನಂದ್ರೆ ಕೈ ಹಿಡಿತಾವೆ. ಕರೆಂಟ್ ಇರಬೇಕು, ಕರೆಂಟ್ ಇದ್ರೂ ಕೆಲಸ. ಇಲ್ಲಿಕ್ಕೆ ವಿಡಿಯೋ ಕತ್ಲಾಗುತ್ತೆ. ಇಲ್ಲಿಕ್ಕಂದ್ರೆ ಟೈಮು 5:30 ಆದರೂ ಇನ್ನೂ ಕರೆಂಟ್ ಬರಲಿಲ್ಲ ನೋಡಿ. ಇವತ್ತಿನ ಹಾಲೇಸ್ ಬಂದ ನೋಡಿ 5:30 ಟೈಮು. ಇವಿಸು ಹಾಸಿಗೆ ಮಡ್ಚಿಡ್ತೀನಿ ರೀ, ಅಂಗಳ ಕಸ ಗುಡಿಸ್ತೀನಿ. ಕರೆಂಟ್ ಬದ್ದ ಮತ್ತು ವಿಡಿಯೋ ಚಾಲು ಮಾಡಿದ್ರಾತು. ತಿನ್ಬಾರ್ದಪ್ಪ, ಸಂಜೆ ಟೈಮ್ ಆಗೈತೆ. ಹಾಲೇಸ್ ತಿನ್ನು. ಈ ಟೈಮು 5:30 ಆಗೈತಿ. ಹಾಲೇಸ್ ತಿಂದ್ರೆ ಹೆಂಗಾಗತ್ತೆ ಗೊತ್ತೇನು? ಮನೆ ಬಾರ್ ನಿಮಗೆ ಯಾವತ್ತಿ ಮನೆ ಮಧ್ಯಾಹ್ನದಾಗಾರ ಬೇಸ್ರಿ. ಅದ್ರ ತನ್ನ ಹವ ಒಂದು ಐತಿ. ಶ್ರಾವಣಿ ಬೇಡ ಬಿಡ್ತಾರೆ, ಹಂಗೆ ಇಲ್ಲ ಅಳೋದಿಲ್ಲ. ಆಟೆ ಬ್ಯಾಡ ಅಂದೆ ಹೊರ ಹಾಕೋದು ನೋಡಿ ಆಡಾಕ. ಅಂಗಳ ಕಸ ಹುಡ್ಕೊಂಬರ್ತೀನಿ. ಶ್ರಾವಣಕ್ಕ ಆಟ ಆಡೋದಿನ ಮುಗಿದಿಲ್ಲ, ತಲೆ ಇಕ್ತೀನಿ ಬಾ. ಯಾಮ ಅಂಗಳ ಕಸ ಹುಡ್ತೀನಿ, ತಲೆ ಇಕ್ತೀನಿ ಬಾ. ಅಣಗಿತಾರ ಬಾ ಅಂಗಳ ಕಸ ಹುಡುಗ್ರ. ಕರಡಿ ಬೆಟ್ಟಕ್ಕೆ ಹೋಯ್ತು, ಕರಡಿ ಬೆಟ್ಟಕ್ಕೆ ಹೋಯ್ತು. ನೋಡ್ರಿ ಅಂಗಳ ಕಸ ಹುಡುಗಿ ಶ್ರಾವಣಿ ತಲೆ ಇಕ್ಕಿ, ಶ್ರಾವಣಿ ಮಕ್ಕ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಹೋಗಿ ಬಂದಾಳ. ಲೈಟ್ ಇನ್ನೂ ಬರಲ್ಲಾಗ್ಯಾವ್ರಿ. ಲೈಟ್ ಬಂದಾವೇನಮ್ಮ ನೋಡಿ. ದೇವ್ರಿಗೆ ಹೋಗಿ ಬಾಂಡಾರ ಗುಡ್ಯಾಗ ಉಳ್ಸ್ಯಾನೆ ನೋಡಿ. ಎಟ್ಟು ಬಡ್ಕೊಂಬಂದ ನೋಡಿ ಶ್ರಾವಣ್ ಕುಮಾರ. ಒಟ್ಟ ಕಿಡಿಗೇಡಿ ನೋಡಿವ. ಇನ್ನೂ ಇಷ್ಟು ಬಾಂಡೆ ಅದಾವು. ರಾತ್ರಿ ಊಟಕ್ಕೆ ಚಪಾತಿ ಮಾಡಿ ರೊಟ್ಟಿ ಮಾಡಿ ಅಂತೀನಿ. ಅನ್ನ ಸಾಂಬಾರು ಮಧ್ಯಾಹ್ನ ತಿಂದಾರ. ಈ ರೊಟ್ಟಿ ಚಪಾತಿಯಾರ ಮಾಡಿಕೊಡ್ಬೇಕ್ರಿ ಅವ್ರಿಗೆ. ಅವು ಎರಡು ವಿಡಿಯೋ ಮಾಡ್ಕೊಳ್ದೇನೆ ಬೇಸತ್ತಿತ್ತು. ನೈಟಿ ಹೊಲಿಗೆ ಹಾಕೋದಲ್ಲ, ಪಿಕೋ ಹಾಕೋದಲ್ಲ, ಹಿಂಗೆ ಆಗ್ಬಿಡ್ತಾವ್ರಿ. ಲೈಟ್ ಸಮಸ್ಯೆ ಭಾಳ ಕಾಡ್ತಾವ್ರಿ. ಆಟ ಆಡಕತ್ತವ್ರಿ ಇಬ್ಬರು ಕೂಡ. ಜಾಸ್ತಿ ಇವ್ರ ಮನೇಲೆ ಆಟ ಆಡೋದು ಜಾಸ್ತಿ ನೋಡಿ. ಮನೆಯಿಂದ ಮನೆ ಮುಂದೆ ಆಟ ಆಡ್ತಾರೆ. ಅಮ್ಮ ಏನು ಆಡಕತ್ತೀರಮ್ಮ? ಶ್ರಾವಣ ತೆಗಿ, ಹಾಕೊಂಡು ತೋರಿಸ್ತೀನಿ. ಈ ಸೈಡ್ ಸರಿ ಹಾಕತ್ತು ಕಾಣಲ್ಗ. ಹೂವು ಅರದು ಹಾಕ್ಬಾರ್ದಮ್ಮ ಕೈ ಕಾಲಾಗ. ಇಲ್ಲಿ ನೋಡ್ರಮ್ಮ, ಇಬ್ಬರು ನೋಡ್ರಮ್ಮ, ಸೂಪರ್ ಕಾಣಕತ್ತೀರಮ್ಮ. ಶ್ರಾವಣಕ್ಕೆ ಹೆಂಗದ ಅವಳು ಸೂಕ್ಷ್ಮಿ. ನೋಡಿ ಭಾಳ ಕಿರಿಗೇಡಿ. ಬಾಗಲಕೋಟೆ ಅಮ್ಮ ಇವು ನೋಡಬೇಕು ಇವು ಅಂತ ವಿಡಿಯೋ ಕಾಲಿಂಗ್ ಮಾಡಿದರು. ಆ ಅಮ್ಮಗೆ ಹಚ್ಚಿದೆ ನೋಡಿ. ಬರೀ ನಿನ್ನೆ ಇವ್ರು ಜಗಳ ಮಾಡೋದು ಹೇಳಿದ್ದೆ. ಬರೀ ಜಗಳ ಮಾಡ್ತಾರೆ ಮಕ್ಕಳು ಅಂತೇಳಿ. ನಮ್ಮ ಮನ್ಯಾಗೂ ಹಾಗೆ ಸಿಸ್ಟರ್, ನಮ್ಮ ಅಣ್ಣ ಮಕ್ಕಳು ಹಂಗೆ ಜಗಳ ಮಾಡ್ತಾರೆ, ನಮ್ಮ ಮಕ್ಕಳು ಹಂಗೆ ಜಗಳ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಕುಲ್ಪಿ ಅದು ನಿನ್ನ ಮಗನ ತಿನ್ನವ. ನಿನ್ನ ಮಗನ ತಿನ್ನನು. ಏನು ಹಾಕ್ತಿರದ್ರ ಹೊಲಸು ನೀರು ಕುಡಿಬೇಡ್ರಿ ಅವನ್ನ. ಸುಮ್ಮ ಆಟ ಆಡಕತ್ತೀರಿ, ಕರೆನೇ ಆಡಕತ್ತಿರಲ್ಲ. ತಲೆಕಿ ನೋಡಿ ಶ್ರಾವಣಿದು ಚೆಲ್ಲೆ ಪಲ್ಲೆ ಆಗಿದ್ಲು. ಜಲ್ದಿ ದೇವ್ರಿಗೆ ಬಂದಾಳೆ. ಇನ್ನೂ ಬಿಸಿಲು ಐತೆ ನೋಡಿ. 6 ಗಂಟೆ ಆಗೈತೆ ಟೈಮು. ವಾತಾವರಣ ಹಿಂಗೈತೆ ನೋಡಿ ಸಂಜೆ ವೇಳೆ. ಹೂವು ಹರಿದು ಹಾಕ್ಬೇಡ್ರಮ್ಮ. ಆ ಚಳ್ಳಾರಿ ಬೀಜಕ್ಕೆ ನೀರು ಹಾಕವ. ನಾಡ್ಸಿ ಅಲ್ಲ ನಮ್ಮ ಶ್ರಾವಣಿ ಉರ್ಯಾಡ ನೀರು ಹಾಕವು. ನಾಟಬೇಕಿಲ್ಲ. ಬಾಂಡೆ ತೆಗ್ತೀನಿ ರೀ. ಕರೆಂಟ್ ಬಂದು ವಿಡಿಯೋ ಮಾಡ್ಕೊತೀನಿ. ಎಲ್ಲದ್ರಾಗೂ ಅದೊಂದು ಇರಲಿ ಅಂತೇಳಿ ಶ್ರಾವಣ. ಇನ್ನು ಶ್ರಾವಣಿ ನಾಳೆಗೆ ಟ್ಯೂಷನ್ಗೆ ಹೋಗ್ತಾ ಅಂತ. ಶ್ರಾವಣಿ ಏನು ಮಾಡಾಕತ್ತಿರ್ತ ನಾನು ಮಾಡೇನ ಅಂತ ನೋಡಿ. ಇವನು ಒಟ್ಟ ಸುಮ್ಮನೆ ಇರೋದಿಲ್ಲ. ಹೂವಿನ ಗಿಡಕ್ಕೆ ಸಾಕ್ರಿ. ಇವತ್ತು ನೀರು ಒಣಗೈತೆ ನೋಡೋದು. ದಿನ ಹಸಿ ಇರ್ತಿತ್ತು, ಮಳೆ ಇಲ್ಲ ಮಾಡಿಲ್ಲ. ಕೊತ್ತಂಬರಿ ಊರಿಗೆ ಆತಾವ್ರಿ. ಸಣ್ಣ ತೋಟಗತೆ ಮಾಡ್ಯಾರ. ಚಂದ ಕಸ ಹುಡುಗೋದು ಈ ಹುಡುಗರ ಅವ್ರು ಯಾವಾಗ ಕಿತ್ತು ಹೋಗ್ತಾರೆ ನೋಡಿ. ಕಿತ್ತು ತೆಗಿಬೇಡಪ್ಪ. ಬಾಂಡೆ ನಾನು ಉಗಿಸ್ತೀನಿ. ಬಾಂಡ್ರ ಅಟ್ಟು ಯಾರು ಹಚ್ಚಾರಿ ಶ್ರಾವಣಿ ಅವಾಗ ಅಟ್ಟು ಒಟ್ಟ ಸೂಕ್ಷ್ಮಿಲ್ಲಪ್ಪ ನೀ ಗಂಡ್ಮಗ. ನೋಡಿ ಹಂಗಿಗೆಲ್ಲ ಬಾಂಡ್ರೆ ಹೆಂಗೆ ಬಡ್ಕ. ಈ ಸೂಕ್ಷ್ಮಿ ಭಾರಿ ಸೂಕ್ಷ್ಮ. ಶ್ರಾವಣ್ ಕುಮಾರಗ ಊಟ ಮಾಡಿಸಿ ಎಣ್ಣೆ ಹಾಕಿ ತೊಳೆದು ಮಲ್ಲ ಮಚ್ಚಿ ನೋಡಿ ಎಣ್ಣೆ ಕುಡ್ಸೀನಿ. ಒಳಸಪ್ಪಿಲ್ಲಿ ಇಲ್ಲಿ ಭಾಳ ಆಗೈತ್ರಿ ಕಾಲು. ನಮ್ನಿ ಮಾಡ್ಕೊಂಡ ನೋಡಿ ಕಾಲು. ತೋರಿಸ್ತೀನಿ ತಮ್ಮಪ್ಪ ಹಿಡಿದು. ನಾ ಏನು ಮಾಡೋದಪ್ಪ ಮಲ ಹಚ್ಚೀನಿ. ತೊಳಿತಾಳ ಅಂತೀರಿ ಒಂದು. ಆ ತೊಳೆ ಉರಿತೈತೆ ಮಾಡ್ತೈತೆ ಕಾಣ್ತೈತೇನ್ರಿ. ಇಲ್ಲಿ ಕಚ್ಚು ಬಿದ್ದಂಗೆ ಆಗೈತೆ ಅದು.
ಕಚ್ಚಿ ಬಿದ್ದಾಗ 3 ಗುಳ್ಳೆದವು, ಮೊಣಕಾಲಿಗೆ ಆಡದವು, 5 ಗಾಯ ನೋಡಿ. ಊಟ ಮಾಡಿದ್ದೀವಿ ಶ್ರಾವಣಿ, ಶಿವಕುಮಾರ, ನಾನು. ಅಕ್ಕಿ ಮಿಕ್ಸರ್ಗೆ ಹಾಕಿಲ್ರಿ. ಟೈಮ್ 9:30 ಆಗೈತಿ. ಯಾವುದು ಕೆಲಸ ಇಲ್ಲ ನೋಡಿ. ಇಲ್ಲ ಆರ್ಲಿಂದ್ರೆ ಸ್ವಲ್ಪ ಕಮ್ಮಾಗತ್ತಾ, 2 ದಿನ ಆಗುತ್ತಾ. ಉಸು ಪ್ಯಾಕ್ ಮಾಡ್ಕೊ, ರೆಸ್ಟಿಗೆ ಹೋಗಿ ಬರ್ಬಾ. ಉಸು ಹತ್ತೆಗಿದ್ದು ರೀ ಹೊಲಿಬೇಕಂತ ಕಡ್ಯಾಗ ತೆಗೆದು ಉಸು ಇಟ್ಟೀನಿ. ಶ್ರಾವಣಿನೂ ಪ್ಯಾಕ್ ಮಾಡ್ರ, ಹೋಮ್ವರ್ಕ ಬರ್ದಿಲ್ಲ. ಟೈಮ್ ನೋಡ್ತಿರ್ಬೇಕು 9:30 ಆಗೈತಿ. ಬರ್ರಿ ಅಕ್ಕಿ ಮಿಕ್ಸರ್ಗೆ ಹಾಕ್ತೀನಿ. ರೊಟ್ಟಿ ಮಾಡಿ ಊಟ ಮಾಡಿ ಅಲ್ಲಿದಲ್ಲೇ ಇಟ್ಟು ನೋಡಿ. ಈಗ ಈ ನಮ್ನಿ ಆಗೈತೆ ನೋಡಿ ಖಾಲಿ. ಇನ್ನೊಂದು ರೊಟ್ಟಿ ಉಳಿತ್ರಿ. ರೊಟ್ಟಿ ಬಂಡಿ ಮುಂಜಾನೆ ಎತ್ತಿಡ್ತೀನಿ ರೀ. ಫುಲ್ ಸುಸ್ತಾಗ್ಬಿಟ್ಟೈತಿ ಈಗ ನೋಡಿ. ಅಕ್ಕಿ ಮಿಕ್ಸರ್ಗೆ ಹಾಕಬೇಕು, ರೊಟ್ಟಿ ಬಂಡಿ ಎತ್ತಿಡಬೇಕು. ಮುಂಜಾನೆ ಎತ್ತಿಡ್ತೀನಿ. ಈ ಅಕ್ಕಿ ಮಿಕ್ಸರ್ಗೆ ಹಾಕ್ತೀನಿ ಬರ್ರಿ. ಅಕ್ಕಿ ಮಿಕ್ಸರ್ಗೆ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಕ್ಕಿ ಮಿಕ್ಸರ್ಗೆ ಹಾಕಿದೆ. ಅಕ್ಕಿ ಮಿಕ್ಸರ್ಗೆ ಹಾಕಿ ಇಟ್ಟೆ. ರೊಟ್ಟಿ ಬಂಡಿ ಎತ್ತಬೇಕಂದೆ. ಇವರಿಬ್ಬರು ನೀ ಬಾ ಮಮ್ಮಿ, ನೀ ಬರುತ್ತಾನ ಮುಕ್ಕೊಳಲ್ಲ ಅಂತ ನಿಂತಾರೆ ನೋಡಿ ಇಲ್ಲಿ. ಬರ್ರಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.